Good afternoon, children. Welcome to KR Lakam Memorial CBSE School method for today online classes. Okay, children. In previous class, we discussed about our house or my house. Okay, how to arrange the things in our house. Okay, we will learn about the different rooms in different things. Okay, where you use that things. Okay, now children, we learn today our people of our India. Okay, people of our India. Today we learn about the people of our India. Okay, children. People of our India. Okay. Today we learn about the people of our India. Means ನಮ್ಮ ದೇಶದ ಜನರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಓಕೆ ಚಿಲ್ಡ್ರನ್, ಓಪನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 154. ಪೇಜ್ ನಂಬರ್ 154. Page number 154. Look at this. Okay. Open your textbook, page number 154. Okay, children. In India is a big country. Okay. India is a big country. India ಏನು ದೊಡ್ಡದಾಗಿರುವಂತ ಒಂದು ದೇಶ. India is a big country with a variety of the people living in it. In variety of people living in it. ನೋಡಿ, ನಮ್ಮ ದೇಶ ದೊಡ್ಡದಾಗಿರುವಂಥ ಒಂದು ದೇಶ. ಇದರಲ್ಲಿ ಬೇರೆ ಬೇರೆ ಥರ ಜನರು ಜೀವನ ಮಾಡ್ತಾರೆ. ಬೇರೆ ಬೇರೆ ಥರ ನೋಡಿ, ಒಂದು ಕಡೆ ಇದ್ದಂಥ ಜನ ಇನ್ನೊಂದು ಕಡೆ ಇರಲ್ಲ. ಓಕೆ, ವಿತ್ ವೆರೈಟಿ ಆಫ್ ದ ಪೀಪಲ್ ಲಿವಿಂಗ್ ಇನ್ ಇಟ್. ಇದರಲ್ಲಿ ವೆರೈಟಿ ಆಗಿರುವಂತಹ ಪೀಪಲ್ಸು ಏನು ಮಾಡ್ತಾರೆ, ವಾಸ ಮಾಡ್ತಾರೆ. As we can see, different people in different area. Okay, different people in different area. We can see now different people live in different area and wear different clothes. Okay, children. India is a big country. Okay. ವಿತ್ ಅ ವೆರೈಟಿ ಆಫ್ ದ ಪೀಪಲ್ ಲಿವಿಂಗ್ ಇನ್ ಇಟ್. ಇದರಲ್ಲಿ ಏನು ಮಾಡ್ತಾರೆ, ಬೇರೆ ಬೇರೆ ಥರ ಜೀವನ ಮಾಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ, ಬೇರೆ ಬೇರೆ ಕಡೆ ವಾಸ ಮಾಡುವಂಥ ಜನರು ಬೇರೆ ಬೇರೆ ಆಗಿರುವಂಥ ಡ್ರೆಸ್ಗಳನ್ನು ಹಾಕೋತಾರೆ. ನೋಡ್ರಿ, ನೆಕ್ಸ್ಟ್ ಚಿಲ್ಡ್ರನ್, ದಿಸ್ ಕ್ಯಾನ್ ಬಿ ಸೀನ್ ಇಟ್ ಲ್ಯಾಂಡ್ ಫಾರ್ಮ್, ಕ್ಲೈಮೇಟ್ ಆ್ಯಂಡ್ ರೀಜನ್. ಓಕೆ, ಬೇರೆ ಬೇರೆ ಕಡೆ ವಾಸ ಮಾಡುವಂಥ ಜನ ಬೇರೆ ಬೇರೆ ಡ್ರೆಸ್ ಹಾಕೋತಾರಲ್ಲ, ಏನು ರೀಸನ್, ಅದಕ್ಕೆ ಏನು ಕಾರಣ ಅಂತಂದರೆ ಅಲ್ಲಿರುವಂಥ ಕ್ಲೈಮೇಟ್ ಮತ್ತು ರಿಲಿಜನ್ಸ್, ಧರ್ಮ ಮತ್ತು ಲ್ಯಾಂಡ್ಮಾರ್ಕ್, ಅಲ್ಲಿರುವಂಥ ಪ್ರದೇಶಗಳಿಗೆ ಅನುಗುಣವಾಗಿ ಡ್ರೆಸ್ಗಳನ್ನು ಹಾಕೋತಾರೆ. ಓಕೆ ಚಿಲ್ಡ್ರನ್, ಪೀಪಲ್ ಡ್ರೆಸ್ ಐಡೆಂಟಿಫೈ ದೇರ್ ಡಿಫರೆಂಟ್ ರೀಜನ್ಸ್. ಓಕೆ, ಡಿಫರೆಂಟ್ ಕ್ಲೋತ್ಸ್ ಐಡೆಂಟಿಫೈ ದ ಪೀಪಲ್ ಡಿಫರೆಂಟ್ ರಿಲಿಜನ್ಸ್. ಓಕೆ, ಒಬ್ಬರು ಹಾಕೊಂಡಿರತಕ್ಕಂಥ ಡ್ರೆಸ್ಸನ್ನು ನೋಡಿದ ತಕ್ಷಣ ಇವರು ಇದೇ ಧರ್ಮದವರು ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು. ಓಕೆ ಚಿಲ್ಡ್ರನ್, ಇನ್ ದಿಸ್ ಇಂಡಿಯಾ ದೇರ್ ಆರ್ ಸಮ್ ಸೇಮ್ ಕಾಮನ್ ಕ್ಲಾತ್ಸ್ ವಿ ವೇರ್. ಓಕೆ ಚಿಲ್ಡ್ರನ್, ದ ಕಾಮನ್ ಕ್ಲಾತ್ಸ್ ಲೈಕ್ ಸಾರಿ, ಪ್ಯಾಂಟ್, ಶರ್ಟ್, ದೇರ್ ಆರ್ ದ ಕಾಮನ್ ಕ್ಲಾತ್ಸ್ ಇನ್ ಇಂಡಿಯಾ. ಕಾಮನ್ ಆಗಿ ನಾವು ಏನು ಹಾಕೋತೀವಿ ಅಂತಂದರೆ ಸಾಡಿ ಆಗಿರ್ಬೋದು, ಡ್ರೆಸ್ಸು, ಪ್ಯಾಂಟ್, ಶರ್ಟ್. ಓಕೆ, ಕಾಮನ್ ಆಗಿ ಹಾಕೋಬೋದು. Okay children, we will see now in textbook the different people is living a different part of India, wear different clothes. Look at here, different people living in different parts of the area. Different parts of the area ದಲ್ಲಿ ಏನು ಮಾಡ್ತಾರೆ, ಡಿಫ್ರೆನ್ಸ್ ಆಗಿರುವಂಥ ಜನರು ವಾಸ ಮಾಡ್ತಾರೆ. they wear ಡಿಫ್ರೆಂಟ್ ಕ್ಲಾತ್ಸ್, ಬೇರೆ ಬೇರೆ ಥರ ಡ್ರೆಸ್ಗಳನ್ನು ಹಾಕೋತಾರೆ. ನೀವು ನೋಡ್ಬೋದು ಚಿಲ್ಡ್ರನ್, ಯು ಸಿ ಅಟ್ ಮಹಾರಾಷ್ಟ್ರ ಆ್ಯಂಡ್ ತಮಿಳ್ನಾಡು, ಕೇರಳ, ಆಂಧ್ರ, ಪಂಜಾಬಿ. ಓಕೆ, ಯು ನೋ ವಾಟ್ ಈಸ್ ದ ಡ್ರೆಸ್ ಕೋಡ್ ಆಫ್ ದ್ಯಾಟ್ ಸ್ಟೇಟ್ಸ್. ಓಕೆ ಚಿಲ್ಡ್ರನ್, ಒನ್ ಬೈ ಒನ್ ಲುಕ್ ಹಿಯರ್, ಯು ರೀಡ್ ಇಟ್.
Look at, these are Kashmiris. Okay. These are Kashmiris. Kashmiris is pajam, coat and dress. Okay children. Next Punjab. Okay. Punjab. They also wear coat and pant, shirt, and women they wear dresses. Okay children. Next one Rajasthani. Look at here. What is the dress code of Rajasthani? Look at pictures. ರಾಜಸ್ಥಾನಿಲಿರುವಂಥ ಜನ ಯಾವ ಥರ ಡ್ರೆಸ್ ಹಾಕೋತಾರೆ ಅಂತ ನೋಡ್ರಿ. ನೆಕ್ಸ್ಟ್ ಒನ್ ಜಾರ್ಖಂಡ್. ಓಕೆ, ದೇ ವೇರ್ ಶರ್ಟ್, ಪಂಚೆ ಆ್ಯಂಡ್ ಸಾಡಿ. ಕಾಶ್ಮೀರೀಸ್. ಓಕೆ ಚಿಲ್ಡ್ರನ್. ನೆಕ್ಸ್ಟ್ ಒನ್ ನಾಗಾಲ್ಯಾಂಡ್. ಲುಕ್ ಎಟ್ ಹಿಯರ್. ದೇ ವೇರ್ ಡಿಫ್ರೆಂಟ್ ಕ್ಲಾತ್ಸ್. ಡಿಫ್ರೆಂಟ್ ಆಗಿರುವಂಥ ಕ್ಲಾತ್ಸ್ನ ಅವ್ರು ಹಾಕೋತಾರೆ ನೋಡ್ರಿ. ಕಾಡು ಜನ ಹಾಕೋತಾರಲ್ಲ ಆ ಥರ ಡ್ರೆಸ್ ಹಾಕ್ಕೊಂಡಿದ್ದಾರೆ ನೋಡ್ರಿ ನಾಗಾಲ್ಯಾಂಡ್. ನೆಕ್ಸ್ಟ್ ಒನ್ ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ ಯಾವ ಥರ ಡ್ರೆಸ್ ಹಾಕೊಂಡಿದ್ದಾರೆ ನೋಡ್ರಿ. ಯು ಕ್ಯಾನ್ ಸಿ ಫಸ್ಟ್. ನೀವು ಫಸ್ಟ್ ಏನು ಮಾಡಬೇಕು ನೋಡಬೇಕು. ನೆಕ್ಸ್ಟ್ ಒನ್ ಚಿಲ್ಡ್ರನ್ ಮಹಾರಾಷ್ಟ್ರ. ಲುಕ್ ಆಟ್ ಹಿಯರ್. ಮಹಾರಾಷ್ಟ್ರ ಶರ್ಟ್, ಧೋತಿ ಆ್ಯಂಡ್ ಸಾಡಿ. ಓಕೆ, what is the dress code of Maharashtra? Next one children, Tamil Nadu. Look at here. This is the dress code of Tamil Nadu. Next last one Kerala. This is the dress code of Kerala. They wear white sari and panje and shirt. These are the different people wear different clothes. Okay children, different people different clothes anna wear ಮಾಡ್ತಾರೆ. Okay, because India is a big country. India has a way different religions, different people, different language. Okay children, ನಮ್ಮ ಇಂಡಿಯಾ ಬೇರೆ ಬೇರೆ ಥರ ಭಾಷೆಗಳನ್ನು ಒಳಗೊಂಡಿದೆ, ಬೇರೆ ಬೇರೆ ಥರ ಜನರನ್ನು ಒಳಗೊಂಡಿದೆ, ಧರ್ಮಗಳನ್ನು ಒಳಗೊಂಡಿದೆ. ಅದೇ ಥರ ಡ್ರೆಸ್ ಕೂಡ ವೆರೈಟಿ ಡ್ರೆಸ್ ಆಫ್ ವಿ ವೇರ್ ಇನ್ ಇಂಡಿಯಾ. Okay children. Next also same as our India have different food, variety food. That climate and that landmark, okay, that religions, they have different food like this. Okay, the variety of state have a variety of foods. ಬೇರೆ ಬೇರೆ ಥರ ರಾಜ್ಯಗಳು ಬೇರೆ ಬೇರೆ ಥರ ಫುಡ್ಡನ್ನು ಏನು ಮಾಡ್ತಾರೆ ಅಂತಂದರೆ ತಯಾರು ಮಾಡ್ತಾರೆ. ಓಕೆ ಚಿಲ್ಡ್ರನ್, ಲುಕ್ ಆಟ್ ಹಿಯರ್. ಓಕೆ, ಲುಕ್ ಆಟ್ ಹಿಯರ್. ಪಂಜಾಬಿ ಫುಡ್, ಓಕೆ, ಸೌತ್ ಇಂಡಿಯನ್ ಫುಡ್, ಗುಜರಾತಿ ಫುಡ್, ರಾಜಸ್ಥಾನಿ ಫುಡ್, Naga food and Bengali food. You look at here, variety of food here. Okay, you know variety of foods, but they identify that foods eat in variety of places and climate. Okay children, ಇಲ್ಲಿ ವೆರೈಟಿ ಫುಡ್ ನೋಡಿದ್ರೆ ನೀವು ಹೋಟೆಲ್ಗೆ ಹೋದಾಗ ನಾರ್ತಾ ವೆಸ್ಟಾ ಅಂತ ಕೇಳ್ತಾರೆ, ಯಾವ ಥರ ನಿಮಗೆ ಫುಡ್ ಬೇಕು ಅಂತ. ಅವಾಗ ನಾವು ತಿಳ್ಕೊಬೇಕು ಯಾವ ಥರ ಫುಡ್ಡನ್ನು ನಾವು ಆರ್ಡರ್ ಮಾಡ್ತೀವಲ್ಲ, ನಾರ್ತ್ ಆಗಿರ್ಬೋದು, ಸೌತ್ ಆಗಿರ್ಬೋದು. ಓಕೆ ಚಿಲ್ಡ್ರನ್, ದಟ್ ಈಸ್ ಕಾಲ್ಡ್ that place, what is the food of that place. Okay children, look at 2 pages, you read it, this one and this one. Okay, you know, take your pencil and read it. The food of variety food of India and variety people wear variety clothes of in India. Okay children, today class was completed. Next class I will tell you next chapter, but you read it. Okay, don't write it, only for reading work. This is only for reading work. Okay, today class was completed. Thank you children.